कृष्णायाद्वेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीतायावते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ॐ श्रीगुरुभ्यो नमः। हरिः ॐ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಲ್ಲಿ ರಾಜಸೂಯ ಯಾಗ ಎಲ್ಲ ಆಯಿತು. ರಾಜಸೂಯ ಯಾಗ ಆಗಿ ಅವಭೃತ ಸ್ನಾನ ಆಗಿ ಎಲ್ಲ ಅವರವರ ಪಾಡಿಗೆ ಎಲ್ಲ ದೇವತೆಗಳೆಲ್ಲ ಹೆಚ್ಚಿನವರೆಲ್ಲ ಹೊರಟು ಹೋಗಿದ್ದಾರೆ. ಆಮೇಲೆ ಮರುದಿವಸ ರಾಜಾಂಗಣದಲ್ಲಿ ಸಭೆ ನಡೀತಾ ಇದೆ. ಕೂತಿದ್ದಾರೆ ಸಿಂಹಾಸನದಲ್ಲಿ ಯುಧಿಷ್ಠಿರ, ಪಕ್ಕದಲ್ಲೇ ಭಗವಂತ ಸರ್ವಶಕ್ತನಾದ ಶ್ರೀಕೃಷ್ಣ, ರುಕ್ಮಿಣಿ ಸತ್ಯಭಾಮೆಯರ ಜೊತೆಗೆ. ಆಮೇಲೆ ಉಳಿದ ಮಹಿಷಿಯವರು ಇದ್ದಾರೆ, ದೃಷ್ಟದ್ಯುಮ್ನ, ಸಾತ್ಯಕಿ, ಎಲ್ಲ ಪಾಂಡವರು, ದ್ರೌಪದಿ ಎಲ್ಲ ಇದ್ದಾರೆ ಅಂತೇಳಿದರೆ ಅಂತಹ ವೈಭವೋಪೇತವಾದ ಸಭೆ, ವೈಭವೋಪೇತವಾದ ಯಾಗದ ಆ ಯಶಸ್ಸಿನ ನಂತರ ಈ ಸಭೆ. ಸೊ ಈ ಸಭೆಗೆ ಎಲ್ಲರೂ ಬಂದಿದ್ದಾರೆ. ಕೊನೆಗೆ ಬಂದವ ದುರ್ಯೋಧನ ಅವ ಅಂತೇಳಿದರೆ ಬಂದ ಬಾಗಿಲು ಯಾವುದು ಗೊತ್ತಾಗಲಿಲ್ಲ ಅವನಿಗೆ. ಏನು ಇಂದ್ರನೀಲ ಮಣಿಯ ಆ ಎಲ್ಲ ಪೋಣಿಸಿದ್ದು ಬಂಗಾರದ ಮೇಲೆ ಆ ಪ್ರಕಾಶಕ್ಕೆ ಹೊಳಿ ಮಿನುಗ್ತಾ ಇದೆ. ಓ ಇದು ಬಾಗಿಲಲ್ಲ ಅಂತ ತಿಳ್ಕೊಂಡ. ಈ ಕಡೆ ಬಂದ. ಏನಂತ ಇದು ಏನಪ್ಪ ಬಾಗಿಲ ಗೋಡೆನ ಏನಂತ ನೋಡಿದರೆ ಎಲ್ಲ ಒಳಗಿದ್ದೆಲ್ಲ ಕಾಣ್ತಾ ಇದೆ. ಓ ಸಭೆ ನಡೀತಾ ಇದೆ ಅಂತೇಳಿದರೆ ಇದಕ್ಕೆ ಬಾಗಿಲೇ ಇಲ್ಲ ಅಂತ ಎಣಿಸ್ಕೊಂಡ. ಬಾಗಿಲು ಇಲ್ಲ, ಗೋಡೆನೂ ಇಲ್ಲ ಅಂತ ಎಣಿಸ್ಕೊಂಡ. ಯಾಕೆ ಪಾರದರ್ಶಕ ಎಲ್ಲ ಒಳಗೆ ಕಾಣ್ತಾ ಇದೆ ಅಂತೇಳಿದರೆ ಇಲ್ಲ ಇದು ಏನು ಇಲ್ಲ. ಸೊ ಪ್ರತಿಬಂಧಕ ಏನಿಲ್ಲ, ಸೀದಾ ಒಳಗೆ ನುಗ್ಗುದೆ ಅಂತೇಳಿ ನುಗ್ಗಿದ. ಹೊಡೀತು. ಇದು ಯಾವುದು ಇದಿತ್ತು ಪಾರದರ್ಶಕವಾದ ಗೋಡೆ. ಅದು ಏನು ಮಯಾಸುರನ ನಿರ್ಮಾಣ, ಅದ್ಭುತವಾದ ನಿರ್ಮಾಣ. ಸೊ ಒಳಗಿನವರಿಗೆ ಹೊರಗಿನವರು ಕಾಣಿಸ್ತಾ ಇದ್ದಾರೆ, ಹೊರಗಿನವರಿಗೆ ಎಲ್ಲ ಒಳಗಿನವರು ಕಾಣಿಸ್ತಾ ಇದ್ದಾರೆ. ಹೀಗೆ ಆಮೇಲೆ ಅಂತಪ್ಪ ಧರ್ಮರಾಜ ಕಳಿಸಿದ ನಕುಲ ಸಹದೇವರನ್ನು, ಅಯ್ಯೋ ನಾನು ಕರ್ಕೊಂಡು ಬನ್ನಪ್ಪ, ಅವನಿಗೆ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ. ಇಷ್ಟು ಜನರಿಗೆ ಗೊತ್ತಾಗಿದೆ, ಇವನೊಬ್ಬನಿಗೆ ಏನಪ್ಪ ಇವನೊಬ್ಬನೇ ಧೃತರಾಷ್ಟ್ರನ ಮಗನ, ಅವನ ಜೊತೆಗೆ ಬಾಕಿದವರೆಲ್ಲ ಇದ್ದಾರಲ್ವ ಅಂತೇಳಿದರೆ ಅವರೆಲ್ಲ ಯಾಕೆ ಹೊಡೆಸ್ಕೊಂಡಿಲ್ಲ, ಇವನೊಬ್ಬನೇ ಯಾಕೆ ಹೊಡೆಸ್ಕೊಂಡಿದ್ದು? ಯಾಕಂದರೆ ಇವನ ಮನಸ್ಸು ಏನಾಗಿದೆ ಅಂತೇಳಿದ್ರೆ ಕೆಟ್ಟೋಗಿಬಿಟ್ಟಿದೆ. ಆ ರತ್ನಗಳ ರಾಶಿ, ಆ ಯಶಸ್ಸು, ಯಾಗದ ಯಶಸ್ಸು ಪಾಂಡವರಿಗೆ ಸಿಕ್ಕಿದ್ದನ್ನು ನೋಡಿ ಏನಾಗಿದೆ, ಇವನ ಹೊಟ್ಟೆಗಿಚ್ಚಿನಲ್ಲಿ ಬೇಯ್ತಾ ಇದ್ದಾನೆ ಅಂತೇಳಿದರೆ ಮನಸ್ಸು ಅದು ಇಲ್ಲ, ಇವನ ಹತ್ರ ಇಲ್ಲ, ಅದು ಕೆಟ್ಟು ಹೋಗಿ ಏನೋ ಆಗಿಬಿಟ್ಟಿದೆ. ಆದ್ದರಿಂದಲೇ ಅವನಿಗೆ ಈ ಥರ ಎಲ್ಲ ದುರಂಕಾರಿಗೆ ಈ ಥರ ಎಲ್ಲ ಆಗ್ತಾಯಿದೆ. ಸರಿ, ಒಳಗೋಗಿ ಕೂತ್ಕೊಂಡ, 1 ನಿಮಿಷ ಕೂತ್ಕೊಂಡಿದ್ದಾನಷ್ಟೇ. ಅವನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ ಅಂತೇಳಿದರೆ ಹೊರಗೆ ಹೋದಾಗ ಮತ್ತೆ ಅವರು ಧರ್ಮರಾಜ ಕಳಿಸಿದ್ರು ಅಂತೇಳಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ನೀವು ಹೋಗಿ ಅಂತ. ಇಲ್ಲ ನನಗೆ ಯಾರು ಬೇಕಾಗಿಲ್ಲ, ನಾನೇ ಎಲ್ಲ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಅವನೇ ಹೋದ. ಏನಾಯಿತು, ಅಲ್ಲಿ ಹೋದಾಗ ಅಲ್ಲಿ ನೋಡ್ತಾನೆ, ಅಯ್ಯೋ ಕಮಲಗಳು, ಏನಿದು ಇಂದ್ರನೀಲ ಮಣಿಗಳಿಂದ ಜೋಡಿಸಲ್ಪಟ್ಟ ಕಮಲಗಳನ್ನು ನೋಡ್ತಾ ಇದ್ದಾನೆ. ಇದು ಕಮಲ ಅಂತ ತಿಳ್ಕೊಂಡ. ಇಂದ್ರನೀಲ ಮಣಿದು ಕಮಲ ಅಲ್ಲ, ಇದು ಆ ನಮೂನೆ ಮಯಾಸುರನ ಇದು ನಿರ್ಮಾಣ. ಇದು ನಿಜವಾದ ಕಮಲ ಅಂತ ತಿಳ್ಕೊಂಡ. ಕಮಲ ಇದ್ದಲ್ಲಿ ನೀರಿದೆ. ನನಗೆ ಗೊತ್ತೇ ಆಗಲಿಲ್ಲಲ್ಲ, ಮತ್ತೆ ನಾನು ನೀರಿಗೆ ಬೀಳ್ತಿದ್ದೆ ಅಂತ ತಿಳ್ಕೊಂಬಿಟ್ಟು ನಾನೀಗ ಮೆಲ್ಲಕ್ಕೆ ನಡಿಬೇಕು ಅಂತ ತಿಳ್ಕೊಂಡು ವೇಷ್ಟಿಯನ್ನು ಮೇಲೆ ಮಾಡಿದ. ಮೆಲ್ಲ ನಡೀತಾನೆ, ಏನಿಲ್ಲ. ನೀರೇ ಇಲ್ವಾ? ಸುಮ್ಮನೆ ವೇಷ್ಟಿ ಮಾತ್ರ ಇವ ಮೇಲೆ ಎತ್ತಿದ್ದು ಅಂತೇಳಿದ್ರೆ ಎಲ್ಲರೂ ನೋಡ್ತಾ ಇರಬೇಕು. ಯಾಕಂತೇಳಿ ಪಾರದರ್ಶಕ ಇದರಲ್ಲಿ ಎಲ್ರಿಗೂ ಕಾಣ್ತಾ ಉಂಟು. ಇವನು ಆಯಿತಾ, ಸರಿ ಮುಂದೋದ. ಅಲ್ಲಿ ಏನಾಯಿತು, ನಿಜವಾದ ಕಮಲಗಳು ಉಂಟು, ನೀರಿನ ಕೊಳ ಅದು. ಆದರೆ ಇವನು ತಿಳ್ಕೊಂಡ, ಅಲ್ಲಿ ನಾನು ಫೂಲಾಗಿದ್ದೇನೆ, ಕಮಲಗಳಂತ ತಿಳ್ಕೊಂಡು ವೇಷ್ಟಿ ಎತ್ತಿದ್ದೆ ಸರಿ.
ಹಾಗಾದರೆ ಇದು ಸುಮ್ಮನೆ ನನ್ನನ್ನು ಫೂಲ್ ಮಾಡಲಿಕ್ಕೆ ಇದು ಅಲ್ವಾ ಅಂತೇಳಿಬಿಟ್ಟು ಏನು ಮಾಡಿದ, ಸೀರೆ ಹೋದ. ಈಗ ಏನು ಸುಮ್ಮನೆ ನೋಡಿದರೆ ಬಿದ್ದಿದ್ದಾನೆ ನೀರಿನ ಕೊಳಕ್ಕೆ. ಬಿದ್ದು ಅವನ ಜೊತೆಗೆ ಅವನ ತಮ್ಮಂದಿರು ಅವೆಲ್ಲ ಬಿದ್ದಿದ್ದಾರೆ. ಆಯಿತಾ? ಸೊ ಈ ರೀತಿ ಆದಾಗ ಏನಾಯಿತು, ಅಲ್ಲಿ ಭೀಮಸೇನ ಜೋರಾಗಿ ನಗುವಂಥದ್ದು ಶಬ್ದ ಬಂತು. ಕುರುಡನ ಮಗ ಕುರುಡ ಬಿದ್ದ, ಯಾವುದಕ್ಕೆ, ಇವನಿಗೂ ಕಣ್ಣು ಕಾಣೋದಿಲ್ಲ ಅನ್ನುವಂಥದ್ದು. ಭೀಮಸೇನ ಜೊತೆಗೆ ದ್ರೌಪದಿ ಜೊತೆಗೆ ಅಲ್ಲಿ ಇದ್ದವರು ಎಲ್ಲರೂ, ಅವ್ರ ಜೊತೆಗೆ ಕೃಷ್ಣನ ಹೆಂಡತಿಯಂದಿರು ಎಲ್ಲರೂ ನಗುವುದು, ಅಪಹಾಸ್ಯ ಮಾಡಿದರು, ತಮಾಷೆ ಮಾಡಿದರು. ಮಧ್ವಾಚಾರ್ಯ ಹೇಳ್ತಾರೆ, ಇದು ಮೊದಲು ಶುರುವಾದದ್ದು ಭೀಮಸೇನನಿಂದ ಅಲ್ಲ. ಭೀಮಸೇನನನ್ನು ನೋಡಿ ಕೃಷ್ಣ ಕಣ್ಸನ್ನು ಮಾಡಿದ್ದಾನೆ, ನೋಡು ಅವನ ಅವತಾರ ನೋಡಲ್ಲಿ ಬಿದ್ದಿದ್ದಾನೆ ನೀರಿಗೆ ಅಂತ. ಸೊ ಅಷ್ಟು ಹೇಳಿದ್ದೇ ತಡ, ಭಗವತ್ ಕಾರ್ಯಸಾಧಕ ಅಂತ ಭಗವಂತ ಹೇಳಿದ್ದೇನು ಅಂತ ಪೂರ್ತಿ ಅರ್ಥ ಆಗೋಯಿತು. ಏನಂತ ಹೇಳಿದ್ರೆ, ಈಗ ಸ್ಟಾರ್ಟ್ ಆಗ್ತದೆ, ಮೊದಲೇ ಉರಿತಾ ಇದ್ದಾನೆ, ಈ ಊರಿಗೆ ಹೊಟ್ಟೆ ಊರಿಗೆ ಈಗ ತುಪ್ಪ ಎರಿಬೇಕು ಅಂತ ಭಗವಂತ ಹೇಳಿದ್ದು ಅಂತ ಜೋರಾಗಿ ನಕ್ಬಿಟ್ಟ ಭೀಮಸೇನ. ಅವನ ಜೊತೆಗೆ ಅಲ್ಲಿದ್ದವರು ಎಲ್ಲರೂ ನಕ್ಬಿಟ್ರು ಅಂತೇಳಿದ್ರೆ, ಅಂತಹ ಅಪಮರ್ಯಾದೆ ಆಗಿದೆ ಈ ಭೀಮಸೇನ, ಯಾರಿಗೆ, ಈ ದುರ್ಯೋಧನನಿಗೆ. ಇನ್ನು ಬಾಕಿದ್ದವರಂತಾದರೆ, ಇಂಥ ದುರಹಂಕಾರಿ ಇನ್ನೊಬ್ಬ ಅಂತಾದರೆ ಇಷ್ಟೊತ್ತಿಗೆ ಹೋಗಿ ಎಲ್ಲಾದರೂ ಸಾಯ್ತಿದ್ದ. ಇವನು ಮಾತ್ರ ಇನ್ನೂ ಬದುಕಿದ್ದಾನೆ ದುರ್ಯೋಧನ. ಆ ಅವಮಾನವನ್ನು ತಡ್ಕೊಂಡು ಕೂಡ ಬದುಕಿದ್ದಾನೆ. ಹೇಗೆ ಬದುಕ್ತಾ ಇದ್ದಾನೆ ಅಂತ ನೋಡುವ ವೈಲರೇ. ಕೃಷ್ಣ ವ್ರಕೋದರಗತಂ ಬಹುಲಂ ನಿಧಾಯ ಕ್ರೋಧಂ ಯಯೌ ಸ ಶಕುನಿರ್ಧೃತರಾಷ್ಟ್ರಸೂನುಃ ಸುವ್ರೀಡಿತೋ ನೃಪತಿ ದತ್ತವರಾಂಬರಾಧಿ ನ್ಯಕೃತ್ಯ ಮಾರ್ಗಗತ ಆಹ ಸಮಾತುಲಂ ಸ್ವಂ. 285ನೇ ಶ್ಲೋಕ. ತನ್ನ ಅವಸ್ಥೆ ನೋಡಿ ಎಲ್ಲರಿಂದಲೂ ನಗಿಸಲ್ಪಟ್ಟಂತಹ ದುರ್ಯೋಧನನು ಶಕುನಿಯಿಂದ ಕೂಡಿ ಅತ್ಯಂತ ಲಜ್ಜಿತನಾಗಿ ಯುಧಿಷ್ಠಿರದಿಂದ ಕೊಡಲ್ಪಟ್ಟ ಉತ್ಕೃಷ್ಟಗಳಾದ ವಸ್ತ್ರಾದಿಗಳನ್ನು ತಿರಸ್ಕರಿಸುತ್ತಾನೆ. ಹಾಗೂ ದ್ರೌಪದಿ ಭೀಮರ ಬಗ್ಗೆ ಇರತಕ್ಕಂತಹ ಬಹಳವಾದ ಕ್ರೋಧವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾನೆ ಮತ್ತು ಅಲ್ಲಿಂದ ಹಸ್ತಿನಾವತಿಗೆ ಹೋಗುತ್ತಾನೆ. ದಾರಿಯಲ್ಲಿ ಆ ದುರ್ಯೋಧನನು ತನ್ನ ಸೋದರ ಮಾವನಾದ ಶಕುನಿಯನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಕೃಷ್ಣಾವೃಕೋದರಗತಂ ಬಹುಲಂ ನಿಧಾಯ ಕ್ರೋಧಂ ಯಯೌ ಸ ಶಕುನಿ ಧೃತರಾಷ್ಟ್ರಪುತ್ರಃ ಸ ಶಕುನಿಃ ಧೃತರಾಷ್ಟ್ರಪುತ್ರಃ ಸುವ್ರೀಡಿತೋ ನೃಪತಿದತ್ತವರಾಂಬರಾದೀನ್ ನೃಕೃತ್ಯ ಮಾರ್ಗಗತ ಆಹ ಸ ಮಾತುಲಂ ಸ್ವಂ. ದುರ್ಯೋಧನ ಕೃಷ್ಣ ವೃಕೋದರಗತಂ, ದ್ರೌಪದಿ ಅತ್ಯಂತ ಚಲುವೆ, ತನ್ನ ಹೆಂಡತಿ ಆಗಬೇಕಿತ್ತು, ಭೀಮಸೇನನ ಹೆಂಡತಿ ಆಗಿದ್ದಾಳೆ. ಅದೇ ಹೊಟ್ಟೆಯಲ್ಲಿ ಉರಿತಾ ಇದೆ. ಎಷ್ಟು ಹೊಟ್ಟೆಯಲ್ಲಿ ಉರಿತಾ ಇದೆ ಇವನಿಗೆ. ಈಗ ಏನಾಗಿದ್ದಾಳೆ, ಅದೇ ಭೀಮಸೇನ ಒಟ್ಟಿಗೆ ನಕ್ಕು ಬಿಟ್ಲು, ಅಪಹಾಸ್ಯ ಮಾಡಿದ್ಲು. ಈ ಕೃಷ್ಣ ಅಂದರೆ ದ್ರೌಪದಿ, ಕೃಷ್ಣ ಅಂದರೆ ಶ್ರೀಕೃಷ್ಣ, ಯಾದವ ಕೃಷ್ಣ. ಸೊ ಭಗವಂತನಿಗೆ ಕೃಷ್ಣ ಅಷ್ಟೇ ಹೇಳೋದು. ಕೃಷ್ಣ ಅಂತ ಹೇಳಿದರೆ ದ್ರೌಪದಿ. ಸೊ ಕೃಷ್ಣ ವೃಕೋದರ, ಯಾರ ಹೊಟ್ಟೆಯಲ್ಲಿ ವೃಕ ಅನ್ನುವಂಥ ಅಗ್ನಿ ಇದೆಯೋ ಆ ಅಗ್ನಿಯ ಸಹಾಯದಿಂದ ಬಕಾಸುರನಿಗೆ ತಗೊಂಡು ಹೋಗ್ತಾ ಇರುವಂತಹ ಬಂಡಿ ತುಂಬ ಅನ್ನ ಖಾಲಿ ಮಾಡಿಬಿಟ್ಟ. ಯಾರು? ಭೀಮಸೇನ. ಅಂತ ಅಷ್ಟೊಂದು ಹೇಗೆ ತಿಂದುಬಿಟ್ಟ? ಅಷ್ಟು ದೊಡ್ಡ ಬಂಡಿಯಲ್ಲಿದ್ದ ಅನ್ನ, ಆಮೇಲೆ ಅಷ್ಟು ಸಾರು, ಸಾಂಬಾರು, ಪಾಯಸ ಎಲ್ಲ ಇತ್ತು, ಭಕ್ಷ್ಯ ಭೋಜ್ಯಾದಿಗಳು ಎಲ್ಲವನ್ನು ಮುಗಿಸಿಬಿಟ್ಟ. ಹೇಗೆ ಮುಗಿಸಿಬಿಟ್ಟ? ವೃಕ ಅನ್ನುವಂಥದ್ದು ಅಗ್ನಿ ಅವನ ಹೊಟ್ಟೆ ಒಳಗಿದೆ, ಆದ್ದರಿಂದ ಜೀರ್ಣಿಸಿಕೊಳ್ಳುವಂಥದ್ದು ತಲೆಬಿಸಿಯೇ ಇಲ್ಲ. ಅದಕ್ಕೆ ವೃಕವು ಉದರದಲ್ಲಿ ಯಾರಿಗೋ ಅವನು ವೃಕೋದರ. ವೃಕವು ಉದರದಲ್ಲಿ ಯಾರಿಗೋ ಅವನು. ಯಾರ ಹೊಟ್ಟೆಯಲ್ಲಿ ವೃಕ ಅನ್ನುವಂಥ ಅಗ್ನಿ ಇದೆಯೋ ಅವನೇ ವೃಕೋದರ, ಭೀಮಸೇನ. ಸೊ ಹೀಗೆ ಕೃಷ್ಣ ವೃಕೋದರ ಗತಂ, ಈ ದ್ರೌಪದಿ ಮತ್ತು ಭೀಮಸೇನ ನಕ್ಕಿದ್ದು, ಅಪಹಾಸ್ಯ ಮಾಡಿದ್ದು, ತಮಾಷೆ ಮಾಡಿದ್ದು. ಏನಂತ ತಮಾಷೆ ಮಾಡಿದ್ರು ಗೊತ್ತಾಯ್ತಾರೆ ದುರ್ಯೋಧನಿಗೆ. ಓ, ನನ್ನ ಅಪ್ಪನಾಗೆ ನಾನು ಕುರುಡ ಅಂತ ತಮಾಷೆ ಮಾಡಿದ್ದಾರೆ ಅಂತ ಅವರ ವಿಷಯದಲ್ಲಿ ಅವರಿಬ್ಬರದ್ದು
ಮುಖ್ಯವಾಗಿ ಅವರಿಬ್ಬರ ಮೇಲೆ ಅವನಿಗೆ ಕಣ್ಣು. ಅವರಿಬ್ಬರೇ ಈಗ ನಕ್ಕಿದ್ದು, ತಮಾಷೆ ಮಾಡಿದ್ದು, ಇಂಥ ಅವಮಾನ, ಸಹಿಸಲಾಗದ ಅವಮಾನ ಮಾಡಿದವರು. ಕೃಷ್ಣ ವೃಕೋದರ ಗತಂ ಬಹುಲಂ ನಿಧಾಯ, ಬಹುಲಂ ನಿಧಾಯ, ಬಹಳವಾಗಿ ಅವಮಾನ ಆಗಿದೆ, ತಡ್ಕೊಳ್ಳದಷ್ಟು ಅವಮಾನ ಆಗಿದೆ. ಬಹುಲಂ, ತುಂಬ ಅವಮಾನ ಆಗಿದೆ. ನಿಧಾಯ, ಇದನ್ನು ಇಟ್ಕೊಂಡಿದ್ದಾನೆ ಎಲ್ಲಿ? ಕ್ರೋಧಂ, ಈ ಕ್ರೋಧವನ್ನು ಒಳಗೆ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ. ಕ್ರೋಧವನ್ನು ಹೃದಯದಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ಬಿ ಪಿ ಏರ್ಲಿಕ್ಕೆ ಶುರುವಾಗ್ತದೆ. ಬಿ ಪಿ ಏರ್ಲಿಕ್ಕೆ ಶುರುವಾಗಿ ಇನ್ನು ಅವನು ಬೀಳ್ದಿದ್ರೆ ಸಾಕು, ಆ ನಮ್ಮನೆ ಪರಿಸ್ಥಿತಿ. ಟೆನ್ಷನ್, ಈ ಬಿ ಪಿ ಎಲ್ಲ ಬರೋದು ಯಾತಕ್ಕೆ? ಟೆನ್ಷನ್ನು, ಕೋಪ, ಆಮೇಲಿಂದ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅಂದರೆ ಇದೆಲ್ಲ ಯಾರಿಗೆ ಇರುವುದಿಲ್ವೋ? ಯಾರಿಗೆ ಕ್ರೋಧವೇ ಇರುವುದಿಲ್ಲ, ಯಾರಿಗೆ ಅಹಂಕಾರ ಇರುವುದಿಲ್ಲ, ಅವರಿಗೆ ಕ್ರೋಧ ಇರುವುದಿಲ್ಲ, ಅವರಿಗೆ ಬಿ ಪಿಯೂ ಇರುವುದಿಲ್ಲ, ಟೆನ್ಷನ್ನೂ ಇಲ್ಲ ಅವರಿಗೆ. ಸೊ ಯಾವುದೂ ಇಲ್ಲ, ಸ್ಟ್ರೆಸ್ಸು, ಇದೆಲ್ಲ ಯಾರಿಗೆ? ಇಂಥವರಿಗೆ ಮಾತ್ರ. ಯಾರಿಗೆ ಇನ್ನೊಬ್ಬರನ್ನು ನೋಡಿ ಸಹಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಅವರಿಗೆ ಬೇಗ ಬಂದುಬಿಡ್ತದೆ. ಸೊ ಇಂತಹ ಅಸೂಯೆ, ಹೊಟ್ಟೆ ಕಿಚ್ಚಿಂದ ನರಳುತ್ತಾ ಇದ್ದಾನೆ, ಉರಿತಾ ಇದ್ದಾನೆ ದುರ್ಯೋಧನ. ಆ ಕ್ರೋಧ ಎಲ್ಲಿದೆ? ಬಹುಲಂ, ಇದು ಸಾಮಾನ್ಯದ ಕ್ರೋಧ ಅಲ್ಲ, ಅಂಥ ಏನದು ಯಾವುದು ಕಾಡ್ಕಿಚ್ಚು ದೊಡ್ಡದಾಗಿ ಹೇಗೆ ಅದು ಜ್ವಾಲೆ ಇರ್ತದೋ ಆ ಥರದ ಜ್ವಾಲೆ ಒಳಗಿಂದ ಇಟ್ಟುಕೊಂಡಿದ್ದಾನೆ. ನಿಧಾಯ, ಒಳಗಿಂದ ಇಟ್ಟುಕೊಂಡಿದ್ದಾನೆ. ಇಟ್ಟುಕೊಂಡು ಯಯೌ ಶಕುನಿಹಿ ಸ ಶಕುನಿಹಿ, ಒಟ್ಟಿಗೆ ಶಕುನಿ ಇದ್ದಾನೆ. ಧೃತರಾಷ್ಟ್ರಪುತ್ರ ಅಂದರೆ ದುರ್ಯೋಧನ ಶಕುನಿ ಒಟ್ಟಿಗೆ ಹೋಗ್ತಾ ಇದ್ದಾನೆ. ಯಯೌ, ಹೋದ, ಇನ್ನು ಬೇಡ, ಇನ್ನು ನಮಗೆ ಸಭೆನೂ ಬೇಡ, ಏನೂ ಬೇಡ ಅಂತ ಹೊರಟು ಹೋಗಿಬಿಟ್ಟಿದ್ದಾನೆ. ಅಂದರೆ ಸುವ್ರೀಡಿತೋ, ನಾಚಿಗೆ, ಅಂದರೆ ಮರ್ಯಾದೆ ಹೋಯಿತು. ಮರ್ಯಾದೆ ಹೋದದ್ದು ಮಾತ್ರ ಅಲ್ಲ ಅಂಥೇಳಿದರೆ, ಅವ್ರು ಯಾರೂ ನಗಲಿಲ್ಲ ಅಂಥೇಳಿದರೆ ಆಗ ಮರ್ಯಾದೆ ಹೋಗಲಿಲ್ವಾ? ಹೋಗಿದೆ. ಆದರೆ ಅವರು ನಕ್ಕಿದ್ದಾರೆ ಅಂತೇಳಿದ ಮೇಲೆ ಏನಾಯಿತು? ಡಬಲ್ ಮರ್ಯಾದೆ ಹೋಯ್ತು ಈಗ ಅಂಥೇಳಿದರೆ ಇದು ಅವಮಾನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಸುವ್ರೀಡಿತೋ, ಅವಮಾನ, ನಾಚಿಕೆ, ಕ್ರೋಧ ಎಲ್ಲವನ್ನೂ ಸಹಿಸಿಕೊಂಡು, ಸಹಿಸುವುದಂತೇಳಿದ್ರೇನು? ಒಳಗಿಂದ ಉರಿತಾ ಇದೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸುವ್ರೀಡಿತೋ, ಚೆನ್ನಾಗಿ ನಾಚಿಗೆ, ಅವಮಾನ, ಕ್ರೋಧ ಎಲ್ಲವನ್ನೂ ಆ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಏನಾಗ್ತದೆ ಈಗ? ನೃಪತಿ ದತ್ತ ವರಾಂಬರಾದೀನ್. ಇಷ್ಟಾಗುವಾಗ ಅವರೆಲ್ಲ ಓಡಿಕೊಂಡು ಬಂದರು. ಯಾರು? ನಕುಲ ಸಹದೇವರು. ಬರುವಾಗೆಲ್ಲ ಏನು ಧೋತಿ, ರೇಷ್ಮೆ ಪಟ್ಟೆ ಎಲ್ಲ ಕೊಟ್ಟಿದ್ದಾವೆ ಅಂತೇಳಿದ್ರೆ ಇವಂದು ಎಲ್ಲ ಇದಾಗಿ ಒದ್ದಾಗಿದೆಯಲ್ಲ, ಎಲ್ಲ ಉಟ್ಕೊಪ್ಪ, ಗಂಧ ಹಚ್ಕೊಳ್ಳಿಕ್ಕೆ ಗಂಧ ಇದೆ, ಆಮೇಲೆ ಹೂಮಾಲೆ ಇದೆ, ಇವೆಲ್ಲ ಫ್ರೆಶ್ ಆಗು ಅಂತ ಹೇಳಿದರೆ ಏನು ಮಾಡಿದೆ ಇವ? ನೃಪತಿ ದತ್ತ. ನೃಪತಿ ಅಂತೇಳಿದರೆ ರಾಜ, ನೃಪತಿ ಮನುಷ್ಯರ ಒಡೆಯ. ಸೊ ನೃಪತಿ ಯುಧಿಷ್ಠಿರ ಕಳಿಸಿದ, ದತ್ತ ಕೊಡಲ್ಪಟ್ಟ, ಯಾರಿಂದ? ಯುಧಿಷ್ಠಿರನಿಂದ. ಯಾರು? ಅವ ರಾಜ. ಯಾರು? ಇಂದ್ರಪ್ರಸ್ಥದ ರಾಜ. ಸೊ ರಾಜಾಂಗಣದಲ್ಲಿ ಆ ಒಳಗಿಂದ ಗೊತ್ತಾಗಿದಲ್ವ ಇವನು ಇಲ್ಲಿ ಬಿದ್ದದ್ದು, ನೋಡಿದ್ದಾನಲ್ವ, ಪಾರದರ್ಶಕ ತಾನೆ. ಸೊ ಎಲ್ಲ ಕಳಿಸಿದ. ಅಯ್ಯೋ ಹೋಗಿ ಅವನು ದುರ್ಯೋಧನನ್ನು ಎಬ್ಬಿಸಿಬಿಟ್ಟು ಅವನಿಗೆಲ್ಲ ಫ್ರೆಶ್ ಆಗಲಿಕ್ಕೆ ಎಲ್ಲ ಅವನಿಗೆ ಹೊಸ ಬಟ್ಟೆ ಎಲ್ಲ ಕಳಿಸಿದ್ದಾನೆ. ಹೂ ಮಾಲೆ, ಗಂಧ, ಎಲ್ಲ ಗಂಧ ಚಂದನ. ಅದನ್ನೇನು ಮಾಡಿದ? ನೃಪತಿ ದತ್ತ ಈ ವರಾಂಬರಾದೀನ್, ಶ್ರೇಷ್ಠವಾದ ಅಂಬರ, ವರ ಅಂಬರ, ಪೀತಾಂಬರ, ಈ ಪೀತಾಂಬರಾದಿಗಳನ್ನು, ವರಾಂಬರ ಶ್ರೇಷ್ಠವಾದ ಬಟ್ಟೆಗಳು, ವರಾಂಬರ ಆದೀನ್ ಇವುಗಳನ್ನು ಸ್ವೀಕಾರ ಮಾಡಿದ್ನ? ಇಲ್ಲ. ನೃಕೃತ್ಯ, ಬೇಡ ಅಂತ ಹೇಳ್ಕೊಂಡು ತೆಗೆದು ಬಿಸಾಡಿದ. ಬೇಡ ನನಗೆ ಅಂತ ಅಂದರೆ ಆ ನಮನೆ ಕೋಪ ಅಂತೇಳಿದರೆ ಅದು ಎಲ್ಲೋ ಹೋಗಿ ಬಿತ್ತದು. ಆ ರೀತಿ ನೃಕೃತ್ಯ, ಅದನ್ನು ಧಿಕ್ಕರಿಸಿ, ಏನು ನನಗೆ ಯಾವ ಬಟ್ಟೆನೂ ಬೇಡ, ಏನು ಬೇಡ ಅಂತ. ಅಂದರೆ ಹೀಗೆ ಭಿಕ್ಷುಕನಾಗಿ ಹೋಗ್ತೀಯ, ಹಾಗೇನೂ ಹೋಗ್ತೀನಿ ಅಂದರೆ ಆ ರೀತಿ ಉರಿತಾ ಇದ್ದಾನೆ. ನೃಕೃತ್ಯ ಅಂತೇಳಿದರೆ ಧಿಕ್ಕರಿಸಿ, ಬಿಸಾಡಿ ಅದನ್ನು. ಮಾರ್ಗಗತ, ಹೊರಟಿದ್ದಾನಲ್ಲ, ಮಾರ್ಗದಲ್ಲಿ ಹೇಳ್ತಾನೆ ಯಾರಿಗೆ? ಶಕುನಿಗೆ, ಮಾವನಿಗೆ. ಮಾರ್ಗಗತ ಆಹ ಸ ಮಾತುಲಂ, ಮಾತುಲ ತಾಯಿಯ ತಮ್ಮ, ಯಾರು? ಶಕುನಿ. ಅವನಿಗೆ ಹೇಳ್ತಾ ಇದ್ದಾನೆ ಅಂತೇಳಿದ ತನ್ನ ಪರಿಸ್ಥಿತಿ. ಯಾರಿಗಾದರೂ ಹೇಳಬೇಕಲ್ಲ, ಇಲ್ಲ ಅಂತೇಳಿದರೆ ಈಗ ಅವನಿಗೆ ಮೂರ್ಛೆ ಹೋಗ್ತಾನೆ ಈಗ ಅವ. ಸೊ ಅಂಥ ಪರಿಸ್ಥಿತಿಯಲ್ಲಿ ತಮ್ಮ ಕಷ್ಟವನ್ನು ಯಾರಿಗಾದರೂ ಹೇಳ್ಕೊಳ್ಬೇಕು, ಸ್ವಲ್ಪ ಕಡಿಮೆ ಆಗ್ತದೆ ಆವಾಗ ಅಂತೇಳಿಬಿಟ್ಟು ಮಾರ್ಗಗತ, ಮಾರ್ಗದಲ್ಲಿ ಹೋಗುವಾಗ
ಆಹಾ ಹೇಳಿದ ಯಾರಿಗೆ? ಸ್ವಮಾತುಲಂ, ತನ್ನ ಮಾವನಿಗೆ. ಶಕುನಿ ಒಟ್ಟಿಗೆ ಹೋಗ್ತಾ ಇದ್ದಾನೆ. ಸೊ ಶಕುನಿಗೆ ಹೇಳಿದ. ಸೊ ಏನು ಈಗ ದುರ್ಯೋಧನ ನಾಚಿಕೆ, ಕ್ರೋಧ, ಅವಮಾನ ಇವುಗಳಿಂದ ಎಲ್ಲ ಉರಿತಾ ಇರುವಂತಹ ಈ ದುರ್ಯೋಧನ ಅವುಗಳನ್ನೆಲ್ಲ ಎಲ್ಲಿ ಒಳಗಿಟ್ಕೊಂಡಿದ್ದಾನೆ? ಹೃದಯದೊಳಗೆ ಜ್ವಾಲೆಯ ಥರ ಭಗ್ಗನೆ ಉರಿತಾ ಇದೆ ಅದು. ಸೊ ಭೀಮ ದ್ರೌಪದಿಯರ ಬಗ್ಗೆ ಬಹಳವಾದ ಕೋಪವನ್ನು ತಳೆದು ಧರ್ಮರಾಜ ಕಳುಹಿಸಿಕೊಟ್ಟಿದ್ದ ನೃಪತಿ ದತ್ತ ವರಾಂಬರಾದೀನ್ ಉತ್ತಮವಾದ ವಸ್ತ್ರಾದಿಗಳನ್ನು ನಿಕೃತ್ಯ ತಿರಸ್ಕರಿಸಿ, ಧಿಕ್ಕರಿಸಿ, ತೆಗೆದು ಬಿಸಾಡಿ ಮಾರ್ಗಗತ ಹೊರಟು ಬಿಟ್ಟಿದ್ದಾನೆ. ಮಾರ್ಗದಲ್ಲಿ ಸ್ವಮಾತುಲಂ, ತನ್ನ ಮಾವ ಶಕುನಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತೇಳಿದ್ರೆ, ದುರ್ಯೋಧನ ಧರ್ಮರಾಜನ ಔದಾರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಎಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಇವನಿಗೆ ಎಲ್ಲಿ ಆ ರೀತಿ ಕೋಪದಲ್ಲಿ ಉರಿತಾ ಇದ್ದಾನೆ. ಸೊ ಕಳಿಸಿಕೊಟ್ಟಿದ್ದ ವಸ್ತ್ರಾದಿಗಳನ್ನೆಲ್ಲ ತಿರಸ್ಕರಿಸಿ ತೆಗೆದು ಬಿಸಾಡಿ ಅಲ್ಲಿಂದ ಹಸ್ತಿನಾವತಿಗೆ ತನ್ನ ತಮ್ಮಂದಿರೊಂದಿಗೆ ಶಕುನಿಯೊಂದಿಗೆ ಹೊರಟೇ ಬಿಟ್ಟ. ದ್ರೌಪದಿ ಭೀಮರ ಬಗ್ಗೆ ಅತ್ಯಂತ ಹೆಚ್ಚಿನ ಕೋಪದಲ್ಲಿ ಉರಿತಾ ಇದ್ದಾನೆ. ಸೊ ಹೀಗೆ ಇಷ್ಟೊಂದು ಕೋಪಗೊಳ್ಳಲು ಕಾರಣ ಅವರು ತನ್ನನ್ನು ಕಂಡು ನಕ್ಕಿದ್ದು. ಅವರು ಹಾಗೆ ನಗಲು ತಾನು ಹಾಸ್ಯಾಸ್ಪದ ರೀತಿಯಲ್ಲಿ ನೀರಿಗೆ ಬಿದ್ದದ್ದು ಅಂತ ಆ ಅವಿವೇಕಿ ಗಮನಿಸದೆ ಅವ್ರದ್ದೇ ಎಲ್ಲ ತಪ್ಪಿಗೂ ಅವನೇ ಹೊಣೆ, ಯಾರು ನೋಡಿದರೂ ನಗಲೇಬೇಕು ಆ ಥರ ಇದ್ದಾನೆ. ಕುರುಡ ಕಣ್ಣು ಬಾಕಿದವರೆಲ್ಲ ಹೇಗೆ ಹೋಗಲಿಲ್ವ? ಅವರು ಬಿದ್ದಿದ್ದಾರಾ? ಇವನೊಬ್ಬನೇ ಯಾಕೆ ಬೀಳಬೇಕು? ಸೊ ಕುರುಡನ ಮಗ ಅಂತ ಮತ್ತೆ ಅವ್ರು ಸುಮ್ಮನೆ ಹೇಳ್ತಾರೆ. ಸೊ ಹೀಗೆ ಒಂದಾದರ ಮೇಲೆ ಒಂದು ತಪ್ಪುಗಳನ್ನೇ ಮಾಡ್ತಾ ಬಂದ. ಫಸ್ಟಿಗೆ ಗೋಡೆ ಹೊಡ್ಕೊಂಡ, ಆಮೇಲಿಂದ ದೋತಿ ಎತ್ಕೊಂಡ ನೀರು ಅಂತ, ಆಮೇಲೆ ನಿಜವಾದ ನೀರು ಇರುವಲ್ಲಿ ಹೋಗಿ ಬಿದ್ದ. ಸೊ ಹೀಗೆ ಧರ್ಮರಾಜ ಅವನಿಗೆ ಎಚ್ಚರಿಕೆ, ಗೋಡೆಯನ್ನು ಹೊಡೆಸ್ಕೊಂಡ ಅಂತ ಹೇಳಿದರೆ ಇವನಿಗೆ ಇಲ್ಲಿ ಗೊತ್ತಾಗೋದಿಲ್ಲ ಅಂತ ಗೊತ್ತಾಯಿತು ಯುಧಿಷ್ಠಿರನಿಗೆ. ನಕುಲ ಸಹದೇವರನ್ನು ಒಟ್ಟಿಗೆ ಕಳಿಸಿದರೆ ನೀವು ಬೇಡ ನಾನೇ ಹೋಗ್ತೇನೆ ಅಂತೇಳಿ ಹೋದ. ಸೊ ಈ ರೀತಿ ಎಲ್ಲದಕ್ಕೂ ಅವನೇ ತಪ್ಪು ಮಾಡಿದವ ಯಾರು? ಅವನೇ. ಆದರೆ ಸಿಟ್ಟು ಮಾಡೋದು ಇನ್ನೊಬ್ಬರ ಮೇಲೆ. ಸೊ ಹೀಗೆ ಈ ರೀತಿ ಆಯಿತಾ, ಈ ರೀತಿ ಅವನು ಇವನ ಮಿತಿ ಮೀರಿ ಇವನು ಮಾಡುವಂಥ ತಪ್ಪನ್ನು ನೋಡಿ ಇವನೊಬ್ಬನೇ ಯಾಕೆ ಈ ಥರ ಮಾಡಬೇಕು, ಅಂಧ ಅಂದರೆ ಕುರುಡ ಅಂತ ಹೇಳ್ಕೊಂಡು ಏನು ಮಾಡಿದರು, ಅವರೆಲ್ಲ ನಕ್ಕು ಬಿಟ್ಟಿದ್ದಾರೆ. ಹೀಗೆ ಆ ಅಪರಾಧ ಎಲ್ಲ ಭೀಮ ಮತ್ತು ದ್ರೌಪದಿಯರದ್ದೇ ಅಂತ ಈ ಅವಿವೇಕಿ ಆ ರೀತಿ ತಿಳ್ಕೊಂಡಿದ್ದಾನೆ. ಕಣ್ಣು ಕಾಣದ ವೃದ್ಧನೊಬ್ಬ ಬಿದ್ದಾಗ ಅದು ನಗುವ ವಿಚಾರ ಇಲ್ಲ. ಆದರೆ ಯಾರಾದರೂ ಆವಾಗಲೂ ಯಾರಾದರೂ ನಕ್ಕು ಬಿಟ್ಟರೆ ಯಾರು ನಗ್ತಾರ ಅವರನ್ನೇ ಅವಿವೇಕಿ ಅಂತ ಹೇಳ್ತಾರೆ. ಆದರೆ ಕಣ್ಣಿರುವ ಯುವಕ ನೆಲವನ್ನು ಗಮನಿಸದೆ ಎತ್ತಲೋ ನೋಡುತ್ತಾ ಉರುಳಿ ಬಿದ್ದರೆ ಅದನ್ನು ವಿವೇಕಿಗಳು ಕಂಡು ನಗುವರೇ ಹೊರತು ಅನುಕಂಪ ತೋರಲಾರರು. ಸೊ ಮುದುಕನಲ್ಲಿರುವಂಥದ್ದು ನಿಜವಾದ ಅಸಾಮರ್ಥ್ಯ, ಆದರೆ ಈ ತರುಣನಲ್ಲಿ ಇರುವುದು ಅವಿವೇಕ. ಆದ್ದರಿಂದ ಅವರು ನಕ್ಕಿದ್ದು ಸರಿಯಾಗಿ ನಕ್ಕಿದ್ದಾರೆ ಅನ್ನುವಂಥದ್ದು. ಆದ್ದರಿಂದ ಅವರು ನಕ್ಕಿದ್ರಲ್ಲಿ ಭೀಮಂದಾಗಲಿ ದ್ರೌಪದಿದ್ದಾಗಲಿ ಏನೂ ತಪ್ಪಿಲ್ಲ ಅಂತ. ಆದರೂ ಇದರ ಪರಿಣಾಮ ಏನಾಗ್ತದೆ, ಈಗ ಇದು ಕುಲನಾಶ ಆಗುವಂಥ ಮಹಾಭಾರತ ಅನ್ನುವಂಥ ದೊಡ್ಡ ಯುದ್ಧಕ್ಕೆ ನಾಂದಿ ಆಗ್ತದೆ. ಮುಂದೆ ಏನಾಯಿತು ಅಂತ ನೋಡುವ ಬೈದರೆ. ಯೌ ಮಾಮ ಹಸತಾಂ ಕೃಷ್ಣ ಭೀಮೌ ಕೃಷ್ಣಸ್ಯ ಸನ್ನಿಧೌ ತಯೋರ ಕೃತ್ವಾ ಸಂತಾಪಂ ನಾಹಂ ಜೀವಿತುಮುತ್ಸಹೇ. 286ನೇ ಶ್ಲೋಕ. ದುರ್ಯೋಧನ ಹೇಳ್ತಾನೆ, ಯಾವ ದ್ರೌಪದಿ ಭೀಮರು ಶ್ರೀಕೃಷ್ಣನ ಎದುರಿನಲ್ಲಿಯೇ ನನ್ನನ್ನು ಅಪಹಾಸ ಮಾಡಿರುವರೋ ಆ ದ್ರೌಪದಿ ಭೀಮರಿಗೆ ದುಃಖವನ್ನು ಉಂಟು ಮಾಡದೆ ನನಗೆ ಬದುಕಲು ಉತ್ಸಾಹವಿಲ್ಲ. ಯೌ ಮಾಂ ಅಹಸತಾಂ ಕೃಷ್ಣ ಭೀಮೌ ಕೃಷ್ಣಸ್ಯ ಸನ್ನಿಧೌ ತಯೋಃ ಅಕೃತ್ವಾ ಸಂತಾಪಂ ನಾಹಂ ಜೀವಿತುಂ ಉತ್ಸಹೇ. ಯೌ ಮಾಂ, ನನ್ನನ್ನು ನೋಡಿ, ಮಾಂ ಏನು ಮಾಡಿದರು? ಯೌ ಯಾರಿಬ್ಬರು? ಅವರಿಬ್ಬರು ಅವರೇ ಎಲ್ಲದಕ್ಕೂ ಅವರೇ. ಯಾರು? ಒಂದು ಭೀಮಸೇನ,
ಒಂದು ದ್ರೌಪದಿ. ಈ ದುರ್ಯೋಧನನಿಗೆ ಅವನು ಸ್ವಪ್ನ ಬಿದ್ದರೂ ಅವರೇ ಬರೋದು, ಕಣ್ಣು ಇಲ್ಲ ಸ್ವಪ್ನ ಇನ್ನೂ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರು ಅವರೇ ಕಾಣೋದು, ಯಾವಾಗ ಎಲ್ಲಿ ನೋಡಿದ್ರು ಅವನಿಗೆ ಕಾಣುವುದೇ ಅವರಿಬ್ಬರು, ಒಂದು ದ್ರೌಪದಿ ಒಂದು ಭೀಮಸೇನ. ಈ 2 ಜನ ನನ್ನನ್ನು ನೋಡಿ ಅಹಸತಾಂ ಹಸತಿ ನಗಾಡಿದ್ದಾರೆ. ಅಹಸತಾಂ ಅಂದರೆ ನಕ್ಕು ಬಿಟ್ಟಿದ್ದಾರೆ, ನನಗೆ ಅಪಹಾಸ್ಯ ಮಾಡಿದ್ದಾರೆ, ತಮಾಷೆ ಮಾಡಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಇಂಥ ಅವಮಾನ ಎಂಥ ಅವಮಾನ ಅಂತ ಹೇಳಿದರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇರದ ಅವಮಾನ ಮಾಡಿದ್ದಾರೆ. ಯಾರು? ಕೃಷ್ಣ ಭೀಮೌ, ದ್ರೌಪದಿ ಮತ್ತು ಭೀಮಸೇನ. ಅದು ಎಲ್ಲಿ? ಕೃಷ್ಣಸ್ಯ ಸನ್ನಿಧೌ, ಕೃಷ್ಣನ ಎದುರುಗಡೆನೆ. ಕೃಷ್ಣನನ್ನು ನೋಡಿದರೂ ಆಗುವುದಿಲ್ಲಲ್ಲ ಇವನಿಗೆ, ಕೃಷ್ಣನನ್ನು ನೋಡಿದರೂ ಆಗುವುದಿಲ್ಲ ಇವನಿಗೆ. ಯಾಕೆ? ಕೃಷ್ಣ ಪಾಂಡವ ಪಕ್ಷಪಾತಿ. ಪಾಂಡವ ಪಕ್ಷಪಾತಿ ಅಲ್ಲ ಕೃಷ್ಣ, ಧರ್ಮ ಎಲ್ಲಿದೆಯೋ ಧರ್ಮದ ಪಕ್ಷಪಾತಿ. ಧರ್ಮದ ಇವನು ಮಹಾ ಅಧರ್ಮಿ, ಇವನು ಮಹಾ ಕಪಟಿ, ಮಹಾ ಮೋಸಗಾರ, ಮಹಾ ಕ್ರೂರಿ, ಮಹಾ ಕಲಿಸ್ವರೂಪ. ಯಾರು? ದುರ್ಯೋಧನ. ಸೊ ಅವನ ಸೈಡಿಗೆ ಭಗವಂತ ಬರಲಿಕ್ಕೆ ಆಗ್ತದ? ಸೊ ಭಗವಂತನ ಮೇಲಿನೂ ದ್ವೇಷ. ಕೃಷ್ಣಸ್ಯ ಸನ್ನಿಧೌ, ಕೃಷ್ಣನ ಎದುರುಗಡೆನೇ ಆದದ್ದಿದು. ಇದು ಅಂದರೆ ಅವನ ಮೇಲೂ ಸಿಟ್ಟು ಉಂಟು ಅಂತ ಲೆಕ್ಕ. ತಯೋಹೋ, ಕೃಷ್ಣನ ಎದುರುಗಡೆನೆ ಇವರಿಬ್ಬರು ಈ ರೀತಿ ಅವಮಾನ ಮಾಡಿದ್ದಾರೆ. ತಯೋಹೋ, ಅವರಿಬ್ಬರನ್ನು ಏನು ಮಾಡೋದು? ಕೊಂದು ಬಿಡ್ತೇನಂತಿದ್ದಾನೀಗವ. ಸಂತಾಪಂ ಅಕೃತ್ವ, ಅವರಿಗೆ ನನ್ನ ಹೊಟ್ಟೆಯಲ್ಲಿ ಎಷ್ಟು ಬೆಂಕಿ ಬರ್ತಾ ಇದೆಯೋ ಅದೇ ರೀತಿ ಬೆಂಕಿ ಅವರ ಹೊಟ್ಟೆಯಲ್ಲಿ ಬರುವ ಹಾಗೆ ಮಾಡಬೇಕು. ಸಂತಾಪಂ, ತಾಪಂ ಅಂದ್ರೇನು? ಬೆಂಕಿಯ ತಾಪ. ನೀವು ಬೆಂಕಿಯ ಹತ್ತಿರ ಹೋದರೆ ಬೆಂಕಿ ನಿಮ್ಮನ್ನು ಸುಡ್ತದೆ, ನಿಮ್ಮನ್ನು ಬಿಡುವುದಿಲ್ಲ. ಸಂತಾಪಂ ಅಂದರೆ ಈ ರೀತಿ ತಾಪ ಅಂದರೆ ಹೊಟ್ಟೆಯಲ್ಲಿ ಬೆಂಕಿ ಬರ್ತದಲ್ಲ, ಅದಕ್ಕೆ ತಾಪ ಅಂತ ಹೆಸರು. ಸೊ ಸಂತಾಪಂ, ಇದೇ ರೀತಿಯ ನನಗಾಗ್ತಾ ಇರುವಂಥ ತಾಪ ಏನಿದೆ ಸಂತಾಪ, ಅದೇ ಅಕೃತ್ವ, ಇವರಿಗೆ ಯಾವಾಗದವರೆಗೆ ನಾನು ಮಾಡುವುದಿಲ್ವೋ, ಅಂದರೆ ಮಾಡಬೇಕೀಗ, ಸೇಡು ತೀರಿಸ್ಕೊಳ್ಬೇಕು, ಅವ್ರನ್ನ ಕೊಂದೇ ಹಾಕಬೇಕು ಅಂತಿದ್ದಾನೆ ದುರ್ಯೋಧನ. ಅಷ್ಟರ ತನಕ ಸಂತಾಪಂ ಅಕೃತ್ವ, ಅವರಿಬ್ಬರಿಗೆ ತಯೋಹು. ಸೊ ಅದನ್ನು ಮಾಡುವ ತನಕ ನಾಹಂ ಜೀವಿತು ಉತ್ಸಹೇ, ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ನಾ ಅಹಂ, ಅಹಂ ಜೀವಿತು, ನಾನು ಯಾಕೆ ಬದುಕಬೇಕು, ನಾನು ಯಾಕೆ ಸಾಯಬಾರ್ದು, ಅಯ್ಯೋ ಅವರಿಗೇನು ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅಂತಾದರೆ ಮತ್ತು ನಾನು ಯಾಕೆ ಬದುಕಬೇಕು, ನಾನು ಸತ್ತು ಹೋಗ್ಬೋದಲ್ವ. ನಾಹಂ ಜೀವಿತುಂ ನ ಅಹಂ, ಅಹಂ ಜೀವಿತುಂ ನ ಉತ್ಸಹೇ, ಇಚ್ಛಿಸುವುದಿಲ್ಲ. ಉತ್ಸಹೇ ಅಂತೇಳಿದರೆ ನಾವು ಕನ್ನಡದಲ್ಲಿ ಹೇಳುವುದಿಲ್ವ ಉತ್ಸಾಹ ಅಂತ. ನನಗೆ ಯಾವ ಉತ್ಸಾಹವೂ ಇಲ್ಲ ಅಂದರೆ ನನಗೆ ಬದುಕೇ ಬೇಡ, ನಾನು ಬದುಕುವುದೇ ಇಲ್ಲ, ನನಗೆ ಜೀವನವೇ ಬೇಡ ಅಂತ ಆಗ್ತದೆ ಅಂತ ಹೇಳಿದವ ಮಾವನ ಹತ್ರ. ಅಂತೇಳಿದರೆ ಅವರಿಬ್ಬರಿಗೆ ನನ್ನ ಹೊಟ್ಟೆಯಲ್ಲಿ ಯಾವ ಥರ ಈಗ ಬೆಂಕಿ ಜ್ವಾಲೆ ಬರ್ತಾ ಇದೆಯೋ ಅದೇ ಥರ ಅವರಿಬ್ಬರ ಹೊಟ್ಟೆಯಲ್ಲಿಯೂ ಬೆಂಕಿ ಜ್ವಾಲೆ ಬರುವ ಹಾಗೆ ಮಾಡುವ ತನಕ ಸಂತಾಪಂ ಅಕೃತ್ವ, ಅಷ್ಟರ ತನಕ ನಾಹಂ ಜೀವಿತು ಉತ್ಸಹ, ನನಗೆ ಜೀವನವೇ ಬೇಡ ಅಂತ ಆಗ್ತದೆ. ಅಂದರೆ ನಾನು ಬದುಕಬೇಕಿದ್ದರೆ ಇದನ್ನು ನಾನು ಮಾಡಬೇಕೀಗ ಅಂದರೆ ಅದರ ಅರ್ಥ. ಮಾವನಿಗೆ ಹೇಳೋದು, ಈಗ ಅವರಿಗೆ ಇದೇ ರೀತಿ ನನ್ನ ಹೊಟ್ಟೆಯಲ್ಲಿ ಹೇಗೆ ಜ್ವಾಲೆ ಬರ್ತಾ ಇದೆಯಾ ಬೆಂಕಿದ್ದು, ಅದು ಅವರ ಹೊಟ್ಟೆಯಲ್ಲಿ, ಇಬ್ಬರ ಹೊಟ್ಟೆಯಲ್ಲಿ ಬರುವ ಹಾಗೆ ಮಾಡಬೇಕು. ಅಷ್ಟು ತನಕ ಒಂದು ವೇಳೆ ಆಗಲಿಲ್ಲ ಅಂತಾದರೆ ನಾನು ಸತ್ತೇ ಹೋಗ್ತೇನೆ, ನನಗೆ ಜೀವನದಲ್ಲಿ ಏನೂ ಉತ್ಸಾಹ ಉಳಿದಿಲ್ಲ, ನಾನು ಬದುಕುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಪ್ರಪಂಚನಾಚಾರ್ಯರು ಕೃಷ್ಣನ ಸಮ್ಮುಖದಲ್ಲಿ, ಕೃಷ್ಣ ಸನ್ನಿಧೌ, ಈ ಭೀಮ ದ್ರೌಪದಿಯರು ನನ್ನನ್ನು ನೋಡಿ ನನಗೆ ಅಪಹಾಸ್ಯ ಮಾಡಿ ಅವಮಾನಕರ ರೀತಿಯಲ್ಲಿ ನಕ್ಕಿದ್ದಾರೆ. ಅವರಿಗೆ ಸಂತಾಪ ಉಂಟು ಮಾಡದೆ ನಾನು ಬದುಕಲಿಕ್ಕೆ ಇಚ್ಛಿಸುವುದೇ ಇಲ್ಲ. ಅಂದರೆ ಅವರಿಗೆ ಸಂತಾಪ ಮಾಡಲೇಬೇಕು, ಅವರಿಗೆ ಸೇಡು ತೀರಿಸ್ಕೊಳ್ಳೇಬೇಕು, ಅವರನ್ನು ಕೊಂದೇ ಬಿಡಬೇಕು ಅಂತ ದುರ್ಯೋಧನ ಶಕುನಿಯ ಮುಂದೆ ತನ್ನ ಪರಿತಾಪವನ್ನು ತೋರಿಕೊಂಡ ಬಗೆ ಈ ರೀತಿ. ಕೃಷ್ಣನ ಎದುರಿನಲ್ಲಿ ಹಾಗೆ ಅವರು ನಕ್ಕದ್ದರಿಂದ ಅವರು ಸಂಕಷ್ಟಕ್ಕೆ ಸಿಲುಕುವುದನ್ನು ಕೃಷ್ಣನೇ ನೋಡುವಂತಾಗಬೇಕು ಎಂಬ ಬಯಕೆಯನ್ನು ಕೃಷ್ಣನ ಎದುರಿಗೆ ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಇವರ ಹೊಟ್ಟೆಯಲ್ಲಿ ಬೆಂಕಿ ಬರುವ ಹಾಗೆ ಮಾಡಿದ್ದನ್ನು ಕೃಷ್ಣ ನೋಡಬೇಕು.
ನನಗೆ ಹೇಗೆ ಆಗಿದೆಯೋ ಹಾಗೆ ವಾಪಸ್ ಕೊಡಬೇಕು ಅಂತ ಈಗ ಅಷ್ಟೇ. ಅಂದರೆ ಅವರ ಹೊಟ್ಟೆಯಲ್ಲಿ ಬೆಂಕಿ ಬರುವುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅವರಿಬ್ಬರ ಹೊಟ್ಟೆಯಲ್ಲಿ ಬೆಂಕಿ ಬರಬೇಕು, ಅದು ಕೃಷ್ಣ ನೋಡಬೇಕು. ಅಂದರೆ ಅವನ ಹೊಟ್ಟೆಯಲ್ಲಿಯೂ ಬೆಂಕಿ ಬರಬೇಕು ಅಂತ. ಹಾಗೆ ಈ ರೀತಿ ಇದನ್ನು ತನ್ನ ಮಾವನ ಹತ್ರ ಹೇಳ್ಕೊಳ್ತಾನೆ. ದುರ್ಯೋಧನನಿಗೆ ಬಿದ್ದ ಪೆಟ್ಟಿಗಿಂತ ಅವರೆಲ್ಲ ನಕ್ಕದ್ದರಿಂದ ಮನಸ್ಸಿಗೆ ಆದ ಪೆಟ್ಟು, ಅವಮಾನ, ದುಃಖ, ಆಮೇಲೆ ಕೋಪ ಅಪಾರವಾಗಿತ್ತು. ಇದು ಅವನ ಸ್ವಯಂಕೃತ ಅಪರಾಧವಾದ್ದರಿಂದ ಅದರ ಬಗ್ಗೆ ಇನ್ನೊಬ್ಬರನ್ನು ದೂರುವುದರಲ್ಲಿ ಎಷ್ಟು ಸ್ವಲ್ಪ ಮಾತ್ರವೂ ವಿವೇಕ ಇಲ್ಲ ಅನ್ನುವಂಥ ಆ ಅವಿವೇಕಿಗೆ, ಮೂಢನಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ ಮೇಲಾರೆ. ಯದಿಮೇ ಶಕ್ತಿರತ್ರ ಸ್ಯಾತ್ ಘಾತಯೇಯಂ ವೃಕೋದರಂ ಅಗ್ರಪೂಜಾಂ ಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯಃ. 287ನೇ ಶ್ಲೋಕ. ದುರ್ಯೋಧನ ಹೇಳ್ತಾ ಅದನ್ನ ಇನ್ನು ಶಕುನಿ ಹತ್ರ, ಅಪಹಾಸ ಮಾಡುವ ಕಾಲದಲ್ಲಿ ನನಗೆ ಶಕ್ತಿಯು ಇರುತ್ತಿದ್ದರೆ ಭೀಮಸೇನನನ್ನು ನಾನು ಕೊಲ್ಲುತ್ತಿದ್ದೆ, ಶ್ರೀಕೃಷ್ಣನ ಅಗ್ರಪೂಜೆಯನ್ನು ಕೂಡ ನಾನು ನಾಶ ಮಾಡುತ್ತಿದ್ದೆ. ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಆದರೆ ನನಗೆ ಶಕ್ತಿ ಇಲ್ಲದಿರುವುದರಿಂದಲೇ ಆ ಎರಡನ್ನು ಮಾಡಲಿಕ್ಕೆ ಆಗಲಿಲ್ಲ. ಯದಿ ಮೇ ಶಕ್ತಿರತ್ರ ಸ್ಯಾತ್ ಘಾತಯೇಯಂ ವೃಕೋದರಂ ಅಗ್ರಪೂಜಾಂ ಚ ಕೃಷ್ಣಸ್ಯ ವಿಲುಂಪೇಯಂ ನ ಸಂಶಯಃ. ಯದಿ ಒಂದು ವೇಳೆ, ಮೇ ನನಗೆ, ಶಕ್ತಿ ಅತ್ರ ಸ್ಯಾತ್ ನನಗೆ ಶಕ್ತಿ ಇದ್ದಿದ್ದರೆ, ನನಗೆ ಏನು ಅದಕ್ಕೊಂದು ಅನುಕೂಲತೆ, ಒಂದು ಏನಾದರೂ ಒಂದು ನೆಪ ಸಿಕ್ಕಿದ್ರೆ ಏನು ಮಾಡ್ತಿದ್ದೆ? ವೃಕೋದರಂ ಘಾತಯೇಯಂ, ವೃಕೋದರಂ ಭೀಮಸೇನನನ್ನು ಘಾತಯೇಯಂ ಕೊಂದೇ ಬಿಡ್ತಿದ್ದೆ. ಘಾತಕ ಅಂತೇಳಿದರೆ ಒಬ್ಬರನ್ನು ಕೊಲ್ಲುವ ರೀತಿಯಲ್ಲಿ ಗಾಯ ಮಾಡುವುದು, ಪೆಟ್ಟು ಹೊಡೆಯೋದು, ಇದಕ್ಕೆಲ್ಲ ಘಾತಕ ಅಂತ ಹೆಸರು. ಘಾತಯೇಯಂ ಅಂದರೆ ಆ ರೀತಿ ಪೆಟ್ಟು ಹೊಡೆದು ಅವನನ್ನು ಮುಗಿಸಿಬಿಡ್ತಿದ್ದೆ, ಘಾತಯೇಯಂ. ಸೊ ಯಾರನ್ನು? ವೃಕೋದರಂ ಭೀಮಸೇನನನ್ನು. ನನಗೆ ಶಕ್ತಿ ಮತ್ತೊಂದು ಅವಕಾಶ ಬೇಕಿತ್ತು, ಒಂದು ನೆಪ ಬೇಕಿತ್ತಲ್ವ, ಅಂದರೆ ಭೀಮಸೇನನ ಮೇಲೆ ಬೀಳಲಿಕ್ಕೆ. ಅಂದರೆ ಅಂಥ ಒಂದು ಅವಕಾಶನೇ ಸಿಗದೆ ಹೋಯಿತು ಅಂತೇಳಿದರೆ ಉರಿತಾ ಇದ್ದಾನೆ ದುರ್ಯೋಧನ. ಅಂದರೆ ಅವನು ಈಗ ಏನು ಅಂತೇಳಿದರೆ, ಈಗ ಒಂದು ಚಾನ್ಸ್ ಸಿಕ್ಕಿದರೆ ಭೀಮನನ್ನು ಕೊಂದೇ ಬಿಡ್ತೇನೆ ಅಂತಿದ್ದಾನೆ ಈಗ. ಆಮೇಲಿಂದ ಇನ್ನೂ ಹೊಟ್ಟೆಯಲ್ಲಿ ಉರಿತಾ ಇದೆಯಲ್ಲ, ಇನ್ನೇನದು? ಅಗ್ರಪೂಜಾಂಚ ಕೃಷ್ಣಸ್ಯ. ಅವನಿಗೆ, ಆ ಗೊಲ್ಲನಿಗೆ, ಪಾಂಡವ ಪಕ್ಷಪಾತಿಗೆ, ಯಾರಿಗೆ? ಕೃಷ್ಣನಿಗೆ, ಅವನಿಗೆ ಅಗ್ರಪೂಜೆ ಕೊಟ್ಟರಲ್ಲ, ಅಯ್ಯೋ ಸಹಿಸ್ಲಿಕ್ಕಾಗಲಿಲ್ಲ ನನಗೆ. ಅಂದರೆ ಆ ಅಗ್ರಪೂಜೆಯನ್ನು ಕೊಡುವಾಗ ಕೃಷ್ಣಸ್ಯ ಅಗ್ರಪೂಜಾಂ, ಅದನ್ನು ಕೂಡ ವಿಲುಂಪೇಯಂ ನಾಶ ಮಾಡಿ, ಧ್ವಂಸ ಮಾಡಿಬಿಡ್ತಿದ್ದೆ. ಅಂದರೆ ನನಗೆ ಶಕ್ತಿ, ಸಾಮರ್ಥ್ಯ, ಅದಕ್ಕೆ ಅವಕಾಶ ಸಿಗದೆ ಹೋಯಿತು. ನನ್ನ ಫ್ರೆಂಡು ಯಾರಮ್ಮ? ಶಿಶುಪಾಲ, ಅವನನ್ನು ಹತ್ಯೆ ಮಾಡಿಬಿಟ್ಟ ಆ ಕೃಷ್ಣ. ಕಣ್ಣಲ್ಲಿ ನೋಡಿಕೊಂಡು ಸುಮ್ಮನೆ ಕೂತ್ಬಿಟ್ಟೆ ಅಂತೇಳಿದರೆ, ಈ ಎಲ್ಲ ಅಂತೇಳಿದ್ರೆ ಇವನ ಹೊಟ್ಟೆಯಲ್ಲಿ ಎಷ್ಟು ಬೆಂಕಿ ಉರಿತಾ ಇದೆ ಲೆಕ್ಕ ಇಲ್ಲ ಅದಕ್ಕೆ. ಅಗ್ರಪೂಜಾಂಚ ಕೃಷ್ಣಸ್ಯ ವಿಲುಂಪೇಯಂ ನಾಶ ಮಾಡಿಬಿಡ್ತಿದ್ದೆ. ನ ಸಂಶಯ, ಖಂಡಿತ ನನಗೆ ಶಕ್ತಿ ಮತ್ತು ಅವಕಾಶ ಬೇಕಲ್ಲ. ಶಕ್ತಿ ಇದ್ದರೂ ಒಂದು ಅವಕಾಶ ಅದಕ್ಕೆ ಬರಲೇ ಇಲ್ಲ ನನಗೊಂದು ಅವಕಾಶ. ನನಗೆ ಆ ಸಾಮರ್ಥ್ಯ, ಆ ಅವಕಾಶ ಬರಲೇ ಇಲ್ಲ. ಆದ್ದರಿಂದ ಭೀಮನೂ ಉಳ್ಕೊಂಬಿಟ್ಟ, ಕೃಷ್ಣನೂ ಉಳ್ಕೊಂಬಿಟ್ಟ, ಅಗ್ರಪೂಜೆ ಆಗೋಯ್ತು ಅವನಿಗೆ. ಇವನು ಅವಮಾನ ಮಾಡೋದು ಆಗಿ ಹೋಯಿತು. ಈಗ ನಾನು ಮಾತ್ರ ಇಲ್ಲಿ ಪರಿತಪಿಸ್ತಾ ಇದ್ದೇನೆ, ನಾನು ನರಳುತ್ತಾ ಇದ್ದೇನೆ, ನನ್ನನ್ನು ಕೇಳುವವರೇ ಇಲ್ಲ ಅಂತ ಮಾವನಿಗೆ ಹೇಳ್ತಾ ಇರುವಂಥದ್ದು. ಸೊ ನನಗೇನಾದರೂ ಶಕ್ತಿ ಇದ್ದಿದ್ದರೆ ಭೀಮಸೇನನನ್ನು ಕೊಲ್ಲುತ್ತಿದ್ದೆ. ಯದಿ ಒಂದು ವೇಳೆ, ಮೇ ನನಗೆ, ಶಕ್ತಿ ಅತ್ರ ಸ್ಯಾತ್ ನನಗೆ ಶಕ್ತಿ ಇರುತ್ತಿದ್ದರೆ, ಸಾಮರ್ಥ್ಯ ಇರುತ್ತಿದ್ದರೆ, ಅದಕ್ಕೆ ಸರಿಯಾಗಿ ಒಂದು ಅವಕಾಶ ದೊರೆತಿದ್ದರೆ, ವೃಕೋದರಂ ಘಾತಯೇಯಂ ಭೀಮಸೇನನ್ನು ಕೊಂದೇ ಬಿಡ್ತಿದ್ದೆ. ಕೃಷ್ಣನ ಅಗ್ರಪೂಜೆಯನ್ನು ತಪ್ಪಿಸಿಬಿಡುತ್ತಿದ್ದೆ. ಕೃಷ್ಣಸ್ಯ ಅಗ್ರಪೂಜಾಂ ಅದನ್ನೂ ಕೂಡ ವಿಲುಂಪೇಯಂ ನಾಶ ಮಾಡಿ, ಧ್ವಂಸ ಮಾಡಿಬಿಡ್ತಿದ್ದೆ. ಆದರೆ ನಾ ಸಂಶಯ, ಖಂಡಿತ. ಆದರೆ
ನನಗೆ ಆ ಶಕ್ತಿ ಆಗಲಿ ಅವಕಾಶ ಆಗಲಿ ಬಾರದೇ ಹೋಯ್ತಲ್ಲ ಅಂತ ಅವನದು ಜ್ವಾಲೆ ಬೆಂಕಿ ಒಳಗಿಂದ ಅದು ಸುಡ್ತಾ ಇದೆ ಅವನನ್ನು. ಸೊ ಶಿಶುಪಾಲನಂತೆ ಕೃಷ್ಣನ ಅಗ್ರಪೂಜೆಯನ್ನು ಸಹಿಸದ ದುಷ್ಟರ ಸಾಲಿಗೆ ದುರ್ಯೋಧನನು ಕೂಡ ಅಗ್ರ ಪಂಕ್ತಿಯಲ್ಲಿ ಸೇರಿದ್ದ. ಅಂದರೆ ಸಹಿಸ್ಲಿಕ್ಕಾಗೋದಿಲ್ಲ, ಕೃಷ್ಣ ಭಗವದ್ವೇಷಿ ಇವ, ಕಲಿ ಸ್ವರೂಪ ಇವ. ಸೊ ಹಾಗೆ ಕೃಷ್ಣನ ಅಗ್ರಪೂಜೆಯನ್ನು ವಿರೋಧಿಸಿದಲ್ಲಿ ಶಿಶುಪಾಲನಿಕಾದ ಗತಿ ತನಗೂ ಆಗುವುದು ಎಂಬ ಭಯ ಕೂಡ ಅವನಲ್ಲಿ ತುಂಬಿತ್ತು ಅನ್ನುವಂಥದ್ದು. ಅಂದರೆ ಭಯ ಕೂಡ ಇತ್ತು ಕೃಷ್ಣಂದು. ಅಂದರೆ ಯಾವುದು ಆ ಸುದರ್ಶನ ಚಕ್ರದಿಂದ ಶಿಶುಪಾಲನನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ದುರ್ಯೋಧನನನ್ನು ಕೊಲ್ಲಿಕ್ಕಾಗೋದಿಲ್ವ, ಅಯ್ಯೋ ನನ್ನ ಕುತ್ತಿಗೆನೂ ಕತ್ತರಿಸಿ ಬಿಟ್ಟರೆ ಕೃಷ್ಣ ಅಂತೇಳಿ ಹೆದರಿಕೆಯೂ ಇತ್ತು ಅವನಿಗೆ. ಸೊ ಹೀಗಾಗಿ ದುರ್ಯೋಧನ ತನಗೆ ಭೀಮನನ್ನು ಎದುರಿಸುವ ಶಕ್ತಿ ಇಲ್ಲ ಅಂತ ಸ್ಪಷ್ಟವಾಗಿ ಒಪ್ಕೊಳ್ತಾ ಇದ್ದಾನೆ. ಆ ಭೀಮಸೇನನನ್ನು ಎಷ್ಟು ಪ್ರಯತ್ನ ಮಾಡಿದರೂ ಕೊಲ್ಲಲಿಕ್ಕೆ ಆಗಲೇ ಇಲ್ಲ ಅನ್ನುವಂಥದ್ದು. ಅದು ಹೀಗೆ ಇವನಿಗೆ ಬಾಲ್ಯದಿಂದಲೂ ಕೂಡ ಈ ವಿಷಯ ಅವನಿಗೆ ಚೆನ್ನಾಗಿ ಸ್ಫುಟವಾಗಿ ತಿಳಿದಿದೆ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾನೆ, ಯಾವುದೂ ಆಗಲಿಲ್ಲ. ಸೊ ವಿಷ ಪ್ರಯೋಗ ಮಾಡಿದ, ಸರ್ಪಗಳನ್ನು ತಂದು ಬಿಟ್ಟ, ಆಮೇಲಿಂದ ಅವನನ್ನು ಕಟ್ಟಿ ಅವನನ್ನು ಮಡುವಿಗೆ ಹಾಕಿದ, ಅರಗಿನಾರು ಮನೆ ಕಳಿಸಿಬಿಟ್ಟು ಬೆಂಕಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ, ಎಲ್ಲರನ್ನು ಸುಟ್ಟಾಕಬೇಕಂತ ಎಷ್ಟು ಕಪಟ ಮಾಡಿದರೂ ಏನು ಮಾಡಿದರೂ ಆಗಲಿಲ್ಲ ಅನ್ನುವಂಥದ್ದು ದುರ್ಯೋಧನಂದು. ಈ ರೀತಿ ಈಗ ಬೇಯ್ತಾ ಇದ್ದಾನೆ. ಇನ್ನೊಂದು ಶ್ಲೋಕ ಮಾಡಿಬಿಡುವ ಎಲ್ಲರೇ. ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತಂ ಇಚ್ಛೇತ ಕರದ ಏಷಾಂ ವೈಶ್ಯವತ್ ಸರ್ವಭೂಮಿಪಾಃ. 288ನೇ ಶ್ಲೋಕ. ಯಾವ ಪಾಂಡವರಿಗೆ ಎಲ್ಲ ರಾಜರು ವೈಶ್ಯರಂತೆ ಕಪ್ಪವನ್ನು ಕೊಡುತ್ತಿದ್ದಾರೋ ಇಂತಹ ಪಾಂಡವರ ಐಶ್ವರ್ಯವನ್ನು ನೋಡಿಕೊಂಡು ಯಾರು ತಾನೇ ಬದುಕನ್ನು ಇಚ್ಛಿಸಿಯಾನೋ, ಅಂದ್ರೆ ಯಾರು ಕೂಡ ಆ ಐಶ್ವರ್ಯವನ್ನು ನೋಡಿಕೊಂಡು ಬದುಕಲು ಇಚ್ಛಿಸಲಾರರು ಅಂತ ದುರ್ಯೋಧನ ಹಾಲನ್ನು ತೋಡಿಕೊಳ್ತಾ ಇದ್ದಾನೆ. ಈದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋ ನಾಮ ಜೀವಿತಂ ಇಚ್ಛೇತ ಕರದಾ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಃ. ಈದೃಶಂ ಪಾಂಡವೈಶ್ವರ್ಯಂ, ಪಾಂಡವಾನಾಂ ಐಶ್ವರ್ಯಂ, ಪಾಂಡವರ ಐಶ್ವರ್ಯ ಅಂದರೆ ಏನು, ಇದು ಬೆಂಕಿಯ ಕಿಡಿ ಹಾರ್ತದೆ ನೋಡಿ ಜ್ವಾಲೆಯಲ್ಲಿ, ಇದು ಕಿಡಿಗಳು ಏನಿದು, ಅಯ್ಯೋ ಎಂಥ ರತ್ನದ ರಾಶಿ, ಚಿನ್ನದ ನಾಣ್ಯಗಳು, ಆಮೇಲೆ ರತ್ನಗಳ ರಾಶಿ 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 ಬಿದ್ದಿದೆ. ಅಂದರೆ ರಾಶಿ ಎಷ್ಟು ದೊಡ್ಡದು ಕಾಣ್ತದೋ ಅಷ್ಟು ದೊಡ್ಡ ಬೆಂಕಿ ದುರ್ಯೋಧನ ಹೊಟ್ಟೆಯಲ್ಲಿ ಬರ್ತಾ ಇದೆ. ಸೊ ಈದೃಶಂ, ಈ ರೀತಿಯ ಐಶ್ವರ್ಯ ನೋಡಲೇ ಇಲ್ಲ ಅಂತೇಳಿದ್ರೆ ಇಲ್ಲಿ ಐಶ್ವರ್ಯ ಯಾಕೆ ಬರ್ತದೆ ಇಲ್ಲಿ, ಅದು ಹಸ್ತಿನಾವತಿಯಲ್ಲಿ ಬರಬೇಕಿತ್ತು, ಇಲ್ಲಿ ಯಾಕೆ ಬರ್ತದೆ ಅಂತ. ಈದೃಶಂ ಪಾಂಡವ ಐಶ್ವರ್ಯಂ ದೃಷ್ಟ್ವಾ, ಇಂಥ ಐಶ್ವರ್ಯ ನನಗೆ ಸಿಗದಿದ್ದದ್ದು ಇವರಿಗೆ ಸಿಕ್ಕಿದ್ದು. ನನಗೆ ಸಿಕ್ಕಿದರೆ ಸಂತೋಷ, ನನಗೆ ಸಿಕ್ಕಲಿಲ್ಲ ದುಃಖ. ಇದು ಇವರಿಗೆ ಸಿಕ್ತು, ನನಗೆ ಸಿಕ್ಕದೆ ಇವರಿಗೆ ಸಿಕ್ತು, ಡಬಲ್ ದುಃಖ. ಈ ಡಬಲ್ ದುಃಖವನ್ನು ದೃಷ್ಟ್ವಾ ನೋಡಿ ಕೂಡ ಕೋ ನಾಮ ಜೀವಿತಂ, ಯಾರಿಗೆ ಜೀವದಿಂದ ಇರಲಿಕ್ಕಾಗತ್ತೆ, ನಾನು ಯಾಕೆ ಸಾಯಲಿಲ್ಲ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಅಯ್ಯೋ ಇದನ್ನೆಲ್ಲ ಕಣ್ಣಲ್ಲಿ ನೋಡಲಿಕ್ಕೆ ನಾನು ಬದುಕಿದ್ದೇನಾ, ಇಂಥ ಐಶ್ವರ್ಯ ಪಾಂಡವರಿಗೆ, ಈ ಪಾಂಡವರ ಐಶ್ವರ್ಯ ನನ್ನ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ, ನನ್ನ ಕಣ್ಣು ಯಾಕೆ ಹೋಗಲಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ದೃಷ್ಟ್ವಾ ಕೋ ನಾಮ ಜೀವಿತಂ, ಯಾರಿಗೆ ಜೀವಿಸಲಿಕ್ಕೆ ಇಷ್ಟ ಇದೆ, ಕೋ ನಾಮ ಯಾರಿಗೆ, ಅಥವಾ ಯಾರಿಗೆ ಜೀವಿಸಬೇಕು, ಯಾರಿಗೆ ಬೇಕು ಜೀವನ, ಇಂಥ ಜೀವನ ಯಾರಿಗೆ ಬೇಕು, ಕೋ ನಾಮ ಜೀವಿತಂ ಇಚ್ಛೇತ ಕರದಾ ಯೇಷಾಂ ವೈಶ್ಯವತ್ ಸರ್ವಭೂಮಿಪಾಃ. ಸರ್ವಭೂಮಿಪಾಃ, ಭೂಮಿಯ ಪಾಲಕರು, ರಾಜರುಗಳು. ಸೊ ಸರ್ವಭೂಮಿಪಾಃ ಅಂತೇಳಿದರೆ ಎಲ್ಲ ರಾಜರುಗಳು, ವೈಶ್ಯವತ್ ಅಂತೇಳಿದರೆ ಇಲ್ಲೆಲ್ಲ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವ, ಯಾರಿಗೆಲ್ಲ ಜಾಸ್ತಿ ಇನ್ಕಮ್ ಇದೆಯಾ ಅವರೆಲ್ಲ ಟ್ಯಾಕ್ಸ್ ಕಟ್ಟಲೇಬೇಕು. ಲೆಕ್ಕ ಪ್ರಕಾರ 1 ರೂಪಾಯಿ ಕಡಿಮೆ ಮಾಡಲಿಕ್ಕಾಗತ್ತಾ, ಇಲ್ಲ, ಕಟ್ಟಬೇಕು. ಆ ರೀತಿಯಲ್ಲಿ ಎಲ್ಲ ಯಾವುದು ಶ್ರೀಮಂತರು ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ
ಅಲ್ಲಿ ಆ ಕಾಲದಲ್ಲಿ ಶ್ರೀಮಂತರು ಅಂತ ಹೇಳಿದರೆ ಸಾಮಾನ್ಯ ವ್ಯಾಪಾರಿಗಳು ಅಂತ, ವ್ಯಾಪಾರಿಗಳೆಲ್ಲ ಶ್ರೀಮಂತರು ಅಂತ ಮೊದಲನೇ ಕಾಲದಿಂದ ಕೂಡ. ವೈಶ್ಯವತ್ ಅಂದರೆ ವ್ಯಾಪಾರಿಗಳಂತೆ. ಸೊ ಸಾಮಾನ್ಯವಾಗಿ ಟ್ಯಾಕ್ಸ್ ಕಟ್ಟುವವರು ವ್ಯಾಪಾರಿಗಳು. ಯಾಕಂತೇಳಿದರೆ ಕೂತು ಆ ಕಡೆಯಿಂದ ತಗೊಂಡ್ರು, ಈ ಕಡೆಯಿಂದ ಮಾರಿದರು. ಅವ್ರು ಏನಾದರೂ ಕಷ್ಟಪಟ್ಟಿದ್ದಾರಾ? ಇಲ್ಲ. ಕೂತಲ್ಲೇ 80 ರೂಪಾಯಿಗೆ ತಗೊಂಡ 100 ರೂಪಾಯಿಗೆ ಮಾರಿದ ಅಂತೇಳಿದರೆ ಮತ್ತೆ ಟ್ಯಾಕ್ಸ್ ಕಟ್ಟೋದಿಲ್ಲಕ್ಕಾಗತ್ತಾ? ಸೊ ಇಂಥದ್ದು ವೈಶ್ಯವತ್ ಸರ್ವಭೂಮಿಪಾಹ. ಎಲ್ಲ ರಾಜರುಗಳು ಹೇಗೆ ವ್ಯಾಪಾರಿಗಳು ಟ್ಯಾಕ್ಸ್ ಕಟ್ಟುತ್ತಾರೋ, ತೆರಿಗೆ ಕಟ್ಟುತ್ತಾರೋ, ಆ ರೀತಿ ತಂದು ರಾಶಿ ಹಾಕಿದ್ದಾರೆ. ಇಲ್ಲಿ ಯಾರು ಹೇಳಿದ್ದವರಿಗೆ ರಾಶಿ ಹಾಕಲಿಕ್ಕೆ? ಅವರಿಗಾದರೂ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಕಟ್ಟಲೇಬೇಕು, ಅವ್ರು ಕಟ್ಟೋದು ಸಹಜ. ಆದರೆ ಈ ರಾಜರುಗಳಿಗೆ ಏನು ತಲೆ ಕೆಟ್ಟಿದೆ ಅಂತ ಈ ರೀತಿ ಬಂದು ಇಲ್ಲಿ ಬಂಗಾರದ ನಾಣ್ಯಗಳನ್ನು, ರತ್ನಗಳ ರಾಶಿಯನ್ನು ತಂದು ಹಾಕಿದ್ದಾರೆ. ಇದಕ್ಕೆ ಏನು ಅರ್ಥ ಇದಕ್ಕೆ ಅಂತ ಅಂದರೆ ದುರ್ಯೋಧನನಿಗೆ ಅವನ ಮನಸ್ಸಿನ ಸ್ಥಿತಿ ಆಲೋಚನೆ ಮಾಡಿ. ಸೊ ವೈಶ್ಯವತ್ ವ್ಯಾಪಾರಿಗಳಂತೆ ಕರ ಅಂದರೆ ತೆರಿಗೆ, ಕರದ ಅಂದರೆ ತೆರಿಗೆಯನ್ನು ಕೊಡುವುದು, ಅಂದರೆ ತೆರಿಗೆ ಕಟ್ಟುವುದು. ಇಲ್ಲಿ ಕಪ್ಪ ಕೊಟ್ಟಿದ್ದಾರಲ್ವ, ಏನು ಕೊಟ್ಟಿದ್ದಾರೆ? ಸುವರ್ಣ ನಾಣ್ಯಗಳು, ರತ್ನದ ರಾಶಿ ಕೊಟ್ಟಿದ್ದಾರಲ್ವ. ಯಾಕೆ ಕೊಟ್ಟಿದ್ದಾರೆ? ಇಷ್ಟೊಂದು ರಾಶಿ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ? ಆಮೇಲೆ ಇದನ್ನೆಲ್ಲ ನೋಡಿಕೊಂಡು ಯೇಷಾಂ ಯಾವ ಪಾಂಡವರಿಗೆ ಕೊಟ್ಟಿದ್ದಾರೋ, ಯಾವುದು ವೈಶ್ಯವತ್ತು ವ್ಯಾಪಾರಿಗಳು ಕರದ ಟ್ಯಾಕ್ಸ್ ಕಟ್ಟುವ ರೀತಿಯಲ್ಲಿ ಸರ್ವಭೂಮಿಪಾಹ ಎಲ್ಲ ರಾಜರುಗಳು ತಂದು ಸುರಿದಿದ್ದಾರಲ್ವ ರತ್ನಗಳ ರಾಶಿಯನ್ನು. ಇದನ್ನೆಲ್ಲ ನೋಡಿಕೊಂಡು ಕೋ ನಾಮ ಜೀವಿತಂ ಇಚ್ಛೇತ, ಯಾರಿಗೆ ಬದುಕಲಿಕ್ಕೆ ಆಸೆ ಇರ್ತದೆ, ಅಂದರೆ ನನಗೆ ಬದುಕೇ ಬೇಡ ಅಂತ ದುರ್ಯೋಧನ. ಈ ಪಾಂಡವರ ಐಶ್ವರ್ಯವನ್ನು ನೋಡಿ, ಈ ರತ್ನಗಳ ರಾಶಿಯನ್ನು ನೋಡಿ ನನಗೆ ಬದುಕಲಿಕ್ಕೇ ಇಷ್ಟ ಇಲ್ಲ. ಅಂದರೆ ಈ ಅವಮಾನ ಆದರೂ ಅಂತೇಳಿದರೆ, ಅವಮಾನ ಅನ್ನುವಂಥದ್ದು ಈ ಎಲ್ಲ ಜ್ವಾಲೆಗಳು ದುರ್ಯೋಧನ ಹೊಟ್ಟೆಯಲ್ಲಿ ಉರಿತಾ ಇದೆ. ಈ ಅವಮಾನ ಈಗಾಗಿದ್ದು ಅದಕ್ಕೆ ಸೀದಾ 1 ಲೀಟ್ರ್ ತುಪ್ಪ ಸುರಿದಾಗ ಆಗಿದೆ, ಅದು ಭಾಗ್ಗನೆ ಉರಿದು ಬಿಟ್ಟಿದೆ. ಇದನ್ನೆಲ್ಲ ಆ ಮಾವನಿಗೆ ಹೇಳ್ತಾ ಇರುವಂಥದ್ದು. ಅಂತ ಟೋಟಲ್ ಮೀನಿಂಗ್ ಏನು? ನಾನು ಬದುಕುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ಅಷ್ಟೇ. ಸೊ ಪಾಂಡವರಿಗೆ ಸಕಲ ರಾಜರುಗಳು, ಯೇಷಾಂ ಯಾವ ಪಾಂಡವರಿಗೆ, ಸರ್ವಭೂಮಿಪಾಹ ಎಲ್ಲ ರಾಜರುಗಳು, ವೈಶ್ಯವತ್ ಕರದ ವೈಶ್ಯರಂತೆ ಕಪ್ಪ ಅಥವಾ ತೆರಿಗೆ ಕೊಟ್ಟ ರೀತಿಯಲ್ಲಿ ಕಪ್ಪ ಕೊಟ್ಟಿದ್ದಾರೆ, ರತ್ನಗಳ ರಾಶಿಯನ್ನು ತಂದು ಸುರಿದಿದ್ದಾರೆ. ಇಂತಹ ಪಾಂಡವರ ಐಶ್ವರ್ಯವನ್ನು ಈದೃಶಂ, ಈ ಥರದ ಐಶ್ವರ್ಯ ಅಂತೇಳಿದರೆ ಅದು ಪಾಂಡವರ ಐಶ್ವರ್ಯ. ಅಲ್ಲಿ ರಾಶಿ ಬಿದ್ದಿದೆ ಅಂತ ಹೇಳಿದ್ರು ನೋಡಿ, ಯೋಜನ ಎಷ್ಟೆಷ್ಟು ಯೋಜನ, ಅದು 100 ಯೋಜನ 400 ಯೋಜನ ಅಷ್ಟು ದೂರದವರೆಗೆ ರತ್ನಗಳ ರಾಶಿ ಅಂತ ಹೇಳಿದರೆ ಆಲೋಚನೆ ಮಾಡಿ. ಸೊ ಇದನ್ನು ದುರ್ಯೋಧನ ಹೇಗೆ ನೋಡಿ ಸಹಿಸಿಕೊಂಡಿದ್ದಾನೆ ಅಂತೇಳಿ. ಸೊ ಇಂತಹ ಪಾಂಡವರ ಐಶ್ವರ್ಯವನ್ನು ಕಂಡು, ಇಂತಹ ಐಶ್ವರ್ಯ ಈದೃಶಂ ಐಶ್ವರ್ಯಂ, ಸೊ ಈದೃಶವಾದ ಐಶ್ವರ್ಯನ್ನು ಕಂಡು ಯಾವನು ತಾನೇ ಬದುಕಲಿಕ್ಕೆ ಬಯಸಿಯಾನು, ಕೋ ನಾಮ ಜೀವಿತಂ ಇಚ್ಛೇತ, ಜೀವಿತಂ ಬದುಕುವುದು, ಕೋ ನಾಮ ಯಾರಿಗಾಗ್ತದೆ, ಇಚ್ಛೇತ ಯಾರು ಜೀವಿಸಲಿಕ್ಕೆ ಬಯಸ್ತಾನೆ, ಇಚ್ಛೇತ ಇಚ್ಛೆ ಮಾಡ್ತಾನೆ, ಬಯಸ್ತಾನೆ. ಹೀಗೆ ಪಾಂಡವರ ಐಶ್ವರ್ಯವನ್ನು ಅದನ್ನು ಆ ರತ್ನಗಳ ಅವರು ತಂದು ಕೊಡುವಾಗ ಅದನ್ನು ತೆಗೆದು ಒಳಗಿಡುವಂಥ ಜವಾಬ್ದಾರಿ ಕೂಡ ಇವನಿಗೆ ಕೊಡಬೇಕಾ? ಇವನು ಸ್ವಲ್ಪ ದೂರದಲ್ಲಿ ಇದ್ದರೆ ಎಟ್ಲೀಸ್ಟು ಇಷ್ಟು ಜ್ವಾಲೆ ಏರ್ತಾ ಇರಲಿಲ್ಲ. ಇದು ಎಲ್ಲರೂ ಅವರು ರತ್ನಗಳ ರಾಶಿ ತಂದು ಸುರಿತಾ ಇದ್ದಾರೆ, ತೆಗೆದು ಒಳಗಿಡುವ ಕೆಲಸ ಇವನಿಗೆ ಬೇಕಿತ್ತ? ಸೊ ಇಂಥದ್ದು ಇದನ್ನು ಗಮನಿಸಿ ಅವನದು ಆ ಹೊಟ್ಟೆ ಉರಿ ಅನ್ನುವಂಥದ್ದು ಮಿತಿ ಮೀರಿ ಏರಿ ಹೋಗಿದೆ. ಸೊ ಹೀಗೆ ಪಾಂಡವರ ಮೇಲೆ ಮಾತ್ಸರ್ಯ ಹೆಚ್ಚಬೇಕು, ಅವನ ಹೊಟ್ಟೆ ಉರಿ ಹೆಚ್ಚಬೇಕು ಅಂತ ಹೇಳಿಬಿಟ್ಟೆ ಕೃಷ್ಣನು ಈ ಕೆಲಸವನ್ನು ಧರ್ಮರಾಜನಿಗೆ ಹೇಳಿಬಿಟ್ಟು ದುರ್ಯೋಧನನಿಗೆ ಒಪ್ಪಿಸಿದ್ದಾನೆ. ಸೊ ಹೀಗೆ ಈ ರೀತಿ ಅವನೇ ಅವನ ಮಾವನಿಗೆ ಈಗ ಹೇಳಿದ ಅಲ್ವಾ, ಏನು ಅಂತ, ಈದೃಶಂ ಐಶ್ವರ್ಯಂ, ಈ ರೀತಿಯ ಐಶ್ವರ್ಯ ನಾನು ಇಷ್ಟು ತನಕ ಕೇಳಲೂ ಇಲ್ಲ, ನೋಡಲೂ ಇಲ್ಲ. ಇಂಥ ರತ್ನಗಳ ರಾಶಿ ಯಾಕೆ ಇಲ್ಲಿ ಬಂದು ಬಿತ್ತು ಅಂತ. ಹೀಗೆ ಇದರಿಂದಾಗಿ ಹೊಟ್ಟೆ ಉರಿದಿದ್ದ ದುರ್ಯೋಧನನಿಗೆ
ನಡೆದ ಅಪಹಾಸದ ಪ್ರಸಂಗ ಅದನ್ನು ಕೆರಳಿಸುವ ಸಾಧನವಾಯಿತು. ಅಂದರೆ ಪಾಂಡವರಲ್ಲಿ ಅದರಲ್ಲಿಯೂ ಸಹ ದ್ರೌಪದಿ ಮತ್ತು ಭೀಮಸೇನನ ಮೇಲೆ ಆ ದ್ವೇಷ ಅನ್ನುವಂಥದ್ದು ಯಾವಾಗದಿಂದ ಮನೆ ಮಾಡಿಕೊಂಡಿತ್ತು ಅವನಲ್ಲಿ ಅನ್ನುವಂಥದ್ದನ್ನು ನಾವು ತಿಳಿಯಬಹುದು. ಅಂದರೆ ಇದು ಇವತ್ತಿನ ನಿನ್ನೆದಲ್ಲ, ಇದು ಆ ರೀತಿ ಉರಿತಾ ಇದೆ ಅವನಿಗೆ ಒಳಗಿಂದ. ಹೀಗೆ ಪಾಪ ದುರ್ಯೋಧನ ಬಹಳ ಸಂಕಟ ಪಡ್ತಾ ಇದ್ದಾನೆ ಅಂತ ಹೇಳುವಲ್ಲಿ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.